2026-27ನೇ ಸಾಲಿನ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಜೊತೆಗೆ ಟಾಟಾ ಕ್ಯಾಪಿಟಲ್ ಬಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಅದ್ರ ಜೊತೆಗೆ ಕೇಪ್ ಇಂಡಿಯಾ ಸ್ಮೈಲಿಂಗ್ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ ನಿಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು, GSK ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಆಗಿರ್ಬೋದು, ಈ ರೀತಿಯಾದಂತಹ ಅನೇಕ ವಿದ್ಯಾರ್ಥಿ ವೇತನಗಳ ಹೊಸ ಅರ್ಜಿಗಳು ಇನ್ನು ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಆದಷ್ಟು ಬೇಗನೆ ಈ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ರಿ. ಕಳೆದ ಬಾರಿ ಮಾಡಿರುವಂಥ ತಪ್ಪುಗಳನ್ನು ಈ ಬಾರಿ ಮಾಡಕ್ಕೆ ಹೋಗಬೇಡ್ರಿ. ನಾನು ಹೇಳುವಂತಹ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಈ ವರ್ಷ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡ್ಕೊಡ್ರಿ. ಇನ್ನು ಸದ್ಯದಲ್ಲೇ ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಆಗಿರ್ಬೋದು, ಹಾಗೆ HDFC ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, SBI ಸ್ಕಾಲರ್ಶಿಪ್ ಆಗಿರ್ಬೋದು, GSK ಸ್ಕಾಲರ್ಶಿಪ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿ ವೇತನದ ಅರ್ಜಿಗಳು ಪ್ರಾರಂಭವಾಗಲಿದೆ. ನೀವು ಈ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ರೆಡಿ ಮಾಡಿಟ್ಕೋರಿ. ಯಾವೆಲ್ಲ ದಾಖಲಾತಿಗಳು ಬೇಕಂದ್ರೆ ನಿಮ್ಮ ಪ್ರವೇಶ ಪ್ರಮಾಣ ಪತ್ರ ಬೇಕಾಗತ್ತಾ, ಜೊತೆಗೆ ಕಾಲೇಜಿನ ID ಕಾರ್ಡ್ ಬೇಕಾಗತ್ತಾ, ಹಾಗೆ ಆದಾಯ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಹಾಗೆ ನಿಮ್ಮ ಫೋಟೋ ಬೇಕಾಗತ್ತಾ, ಹಾಗೆ ಬೋನಫೈಡ್ ಸರ್ಟಿಫಿಕೇಟ್ ಇದ್ರೆ ಬೋನಫೈಡ್ ಸರ್ಟಿಫಿಕೇಟ್ ಬೇಕಾಗತ್ತಾ, ನೀವೇನಾದರೂ ಅಂಗವಿಕಲರಿದ್ರೆ, ವಿಶೇಷ ಚೇತನರಿದ್ರೆ ಅಂಗವಿಕಲತೆ ಪ್ರಮಾಣ ಪತ್ರ ಬೇಕಾಗತ್ತಾ, ಜೊತೆಗೆ ನೀವು ಏನಾದರೂ ಯೋಜನಾ ನಿರಾಶ್ರಿತರಾಗಿದ್ರೆ ಅಥವಾ ನಿಮ್ಮ ತಂದೆ ತಾಯಿ ಯಾರಾದರನ್ನ ಕಳ್ಕೊಂಡಿದ್ರೆ ಅವರ ಡೆತ್ ಸರ್ಟಿಫಿಕೇಟ್ ಬೇಕಾಗತ್ತಾ. ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಕಡ್ಡಾಯವಾಗಿ PDF ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಇಟ್ಟುಕೋರಿ. ಇನ್ನು ಸದ್ಯದಲ್ಲೇ ಹೊಸ ಅರ್ಜಿಗಳು ಪ್ರಾರಂಭವಾಗಲಿದೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಂದು ದಾಖಲೆಗಳನ್ನು ಕಡ್ಡಾಯವಾಗಿ ನೀವು ಇಟ್ಟುಕೋರಿ. ಅರ್ಜಿಗಳನ್ನು ಸರಿಯಾಗಿ ನಾನು ಹೇಳುವ ಮಾಹಿತಿಯನ್ನು ತಿಳ್ಕೊಂಡು ಸರಿಯಾಗಿ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿರಿ. ನೀವು ಕೂಡ ಎಲ್ಲ ವಿದ್ಯಾರ್ಥಿ ವೇತನಕ್ಕೆ ಅಂದರೆ ಯಾವುದಾದ್ರೂ ಒಂದು ವಿದ್ಯಾರ್ಥಿ ವೇತನವನ್ನು 100ಕ್ಕೆ 100ರಷ್ಟು ಪಡ್ಕೋತೀರಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ರೆಡಿ ಆಗಿರ್ರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಯಾವೆಲ್ಲ ವಿದ್ಯಾರ್ಥಿ ವೇತನಗಳಿಗೆ ಹೊಸ ಅರ್ಜಿಗಳು ಪ್ರಾರಂಭ ಆಕಾವ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ.